ಕ್ವಿಜ್ ಜ್ಞಾನಕ್ಕೆ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ, ತುಂಬ ಕೋಪ ಮಾಡಿಕೊಳ್ಳುವುದರಿಂದ ಏನಾಗುತ್ತದೆ? ಆಪ್ಷನ್ ಎ BP ಹೆಚ್ಚಳವಾಗುತ್ತದೆ, ಆಪ್ಷನ್ ಬಿ ಬ್ರೈನ್ ಸ್ಟ್ರೋಕ್ ಆಗುತ್ತದೆ, ಆಪ್ಷನ್ ಸಿ ತಲೆನೋವು ಹೆಚ್ಚುತ್ತದೆ, ಆಪ್ಷನ್ ಡಿ ಶುಗರ್ ಹೆಚ್ಚುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೈನ್ ಸ್ಟ್ರೋಕ್ ಆಗುತ್ತದೆ. ಹೆಚ್ಚು ಕೋಪ ಮಾಡಿಕೊಳ್ಳುವುದರಿಂದ ಬ್ರೈನ್ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಇರುತ್ತವೆ. ಎರಡನೇ ಪ್ರಶ್ನೆ, ಯಾವ ದೇಶದಲ್ಲಿ ಪ್ಲಾಸ್ಟಿಕ್ ಬಳಸಿದರೆ ಶಿಕ್ಷೆಯನ್ನು ನೀಡಲಾಗುತ್ತದೆ? ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಇರಾಕ್, ಆಪ್ಷನ್ ಸಿ ಇಸ್ರೇಲ್, ಆಪ್ಷನ್ ಡಿ ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೇಲ್. ಇಸ್ರೇಲ್ ದೇಶದಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸಿದರೆ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ನೀಡಲಾಗುತ್ತದೆ. ಮೂರನೇ ಪ್ರಶ್ನೆ, ಕೆಂಪು ಬೆಂಡೆಕಾಯಿ ಯಾವ ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ್. ಕೆಂಪು ಬೆಂಡೆಕಾಯಿಯನ್ನು ರಾಜಸ್ಥಾನ ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಫ್ರಾನ್ಸ್ ದೇಶದ ರಾಜಧಾನಿ ಯಾವುದು? ಆಪ್ಷನ್ ಎ ಮಾಸ್ಕೋ, ಆಪ್ಷನ್ ಬಿ ಬೀಜಿಂಗ್, ಆಪ್ಷನ್ ಸಿ ವಿಯೆನ್ನಾ, ಆಪ್ಷನ್ ಡಿ ಪ್ಯಾರಿಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಯಾರಿಸ್. ಫ್ರೆಂಡ್ಸ್, ಇದೇ ಮೊದಲು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಐದನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಸರೋವರ ಯಾವುದು? ಆಪ್ಷನ್ ಎ ದಾಲ್ ಸರೋವರ, ಆಪ್ಷನ್ ಬಿ ಪುಲಿಕೇಟ ಸರೋವರ, ಆಪ್ಷನ್ ಸಿ ಚಿಲ್ಕಾ ಸರೋವರ, ಆಪ್ಷನ್ ಡಿ ಚುಂಬಿ ಸರೋವರ. ಸರಿಯಾದ ಉತ್ತರ ಆಪ್ಷನ್ ಸಿ ಚಿಲ್ಕಾ ಸರೋವರ. ಇದು ಭಾರತದ ಅತಿ ದೊಡ್ಡ ಸರೋವರವಾಗಿದೆ. ಆರನೇ ಪ್ರಶ್ನೆ, ಅರಾವಳಿ ಬೆಟ್ಟದ ಮೇಲಿನ ಈ ಸ್ಥಳ ಪ್ರಸಿದ್ಧ ಗಿರಿಧಾಮವಾಗಿದೆ. ಆಪ್ಷನ್ ಎ ನೈನಿತಾಲ್, ಆಪ್ಷನ್ ಬಿ ಮೌಂಟ್ ಅಬು, ಆಪ್ಷನ್ ಸಿ ಡಾರ್ಜಿಲಿಂಗ್, ಆಪ್ಷನ್ ಡಿ ಮಸ್ಸೂರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೌಂಟ್ ಅಬು. ಇದು ಅರಾವಳಿ ಬೆಟ್ಟದ ಮೇಲಿನ ಪ್ರಸಿದ್ಧ ಗಿರಿಧಾಮವಾಗಿದೆ. ನಿಮ್ಮ ಏಳನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಎಲ್ಲಿದೆ? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಕಾಂಬೋಡಿಯಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಬೋಡಿಯಾ. ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಕಾಂಬೋಡಿಯಾ ದೇಶದಲ್ಲಿದೆ. ಎಂಟನೆಯ ಪ್ರಶ್ನೆ, ಹಾಸಿಗೆಯ ಕೆಳಗೆ ಯಾವ ವಸ್ತುವನ್ನು ಇಟ್ಟರೆ ಕೋಟ್ಯಾಧಿಪತಿಗಳು ಆಗುತ್ತೀರಿ? ಆಪ್ಷನ್ ಎ ಪೊರಕೆ, ಆಪ್ಷನ್ ಬಿ ನವಿಲುಗರಿ, ಆಪ್ಷನ್ ಸಿ ಬೆಳ್ಳಿ ನಾಣ್ಯ, ಆಪ್ಷನ್ ಡಿ ಏನು ಇಡಬಾರದು. ಸರಿಯಾದ ಉತ್ತರ ಆಪ್ಷನ್ ಡಿ ಏನನ್ನೂ ಇಡಬಾರದು. ಶಾಸ್ತ್ರದ ಪ್ರಕಾರ ಹಾಸಿಗೆಯ ಕೆಳಗೆ ಖಾಲಿ ಜಾಗವಿರಬೇಕು. ಅಲ್ಲಿ ಪೊರಕೆಯನ್ನಾಗಲಿ ನವಿಲುಗರಿಯನ್ನಾಗಲಿ ಏನನ್ನೂ ಇಡಬಾರದು. ಒಂಬತ್ತನೇ ಪ್ರಶ್ನೆ, ಭೂಮಿಗೆ ಅತಿ ಹತ್ತಿರದ ಗ್ರಹ ಯಾವುದು? ಆಪ್ಷನ್ ಎ ಗುರುಗ್ರಹ, ಆಪ್ಷನ್ ಬಿ ಶುಕ್ರ ಗ್ರಹ, ಆಪ್ಷನ್ ಸಿ ಬುಧ ಗ್ರಹ, ಆಪ್ಷನ್ ಡಿ ಶನಿ ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಸಿ ಶುಕ್ರ ಗ್ರಹ. ಇದು ಭೂಮಿಗೆ ಅತಿ ಸಮೀಪದ ಗ್ರಹವಾಗಿದೆ. ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ, ಮೊನಾಲಿಸಾ ಚಿತ್ರ ಯಾವ ಶತಮಾನದಲ್ಲಿ ರಚನೆಯಾಗಿದೆ? ಆಪ್ಷನ್ ಎ 12ನೇ ಶತಮಾನ, ಆಪ್ಷನ್ ಬಿ 14ನೇ ಶತಮಾನ, ಆಪ್ಷನ್ ಸಿ 16ನೇ ಶತಮಾನ, ಆಪ್ಷನ್ ಡಿ 18ನೇ ಶತಮಾನ.
ಸರಿಯಾದ ಉತ್ತರ ಆಪ್ಷನ್ ಸಿ 16ನೇ ಶತಮಾನ. ಮೊನಾಲಿಸಾ ಚಿತ್ರ ರಚನೆಯಾಗಿದ್ದು 16ನೇ ಶತಮಾನದಲ್ಲಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.